Hello ಮಕ್ಕಳೇ, ಇವತ್ತಿನ ಕ್ವೆಶನ್ two finite sets have m and n elements respectively. The total number of subset of a first set A is 112 more than the total number of subsets of B. Then the value of m dot n ಅಂದರೆ m dot ಪ್ರಾಡಕ್ಟ್ ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್ ನಂಬರ್ ಆಫ್ ಸಬ್ಸೆಟ್ಸ್ ಹುಡುಕೋದೊಂದು ಫಾರ್ಮುಲಾ ಇದೆ. ಅದಕ್ಕೆ 2n ಅಂತೇವೆ. n ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್, ಸೆಟ್ಟಿನ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್. n ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್. ಸೊ ಫಸ್ಟಿಗೆ m ಒಂದು ಸೆಟ್ ಇದೆ, ಆ ಸೆಟ್ಟಿನ ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಎಷ್ಟಿದೆ ಅಂದರೆ 2m ಇದೆ. ಓಕೆ, 2m ಇದೆ. ಮತ್ತು n ಸೆಟ್ಟಿನ ಸಬ್ಸೆಟ್ 2n ಇದೆ. ಸೊ ಇಲ್ಲಿ ಕ್ವೆಶನ್ ಪ್ರಕಾರ ದ ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಸೆಟ್ ಆಫ್ ಎ ಇನ ಸಬ್ಸೆಟ್ ಈಸ್ ಮೋರ್ ದೆನ್ 12 ದೆನ್ ಆಫ್ ಬಿ ಸಬ್ಸೆಟ್ಟಿಂದ 112 ಜಾಸ್ತಿ ಇದೆ ಅಂತೆ. ಒಂದು ಸೆಟ್ ಇದೆ, ಒಂದು ಸೆಟ್ನಲ್ಲಿ 112 ಎಲಿಮೆಂಟ್ಸ್ 2n ಇಂದ ಜಾಸ್ತಿ ಇದೆ. ಇದನ್ನು ಹೇಗೆ ಸಾಲ್ವ್ ಮಾಡಬೇಕಂದ್ರೆ ಒಂದು ಮೆಥಡ್ ಇದೆ, ಹಿಟ್ ಆ್ಯಂಡ್ ಟ್ರಯಲ್. 2:1 2:2 ಎಲ್ಲ ಬರ್ಕೊಂಡು ಹೋದ ನಂತರ ಫಸ್ಟಿಗೆ 2 ಸಿಗುತ್ತೆ, 4 ಆದಮೇಲೆ 8 ಆದಮೇಲೆ 16 ಆದಮೇಲೆ 32 64 128 256 512 ಮ್ಯಾಕ್ಸಿಮಮ್ ಎಷ್ಟಿದೆ ಇದು ಡಿಫ್ರೆನ್ಸ್ ಹುಡುಕಬೇಕು. ಫಸ್ಟ್ ಇದನ್ನು ಜಂಬಲ್ ಮಾಡೋಣ ಕರೆಕ್ಟಾಗಿ ಸೀಕ್ವೆನ್ಸ್ ಆಗಿಟ್ಟು ನಂತರ ಹೀಗಾಗುತ್ತೆ 112. ಸೊ 112 ಯಾರು ನಿಯರೆಸ್ಟ್ ಇದೆ 112ಗೆ, ಇವೆರಡು ನಿಯರೆಸ್ಟ್ ಇದೆ, ಇದು ನಿಯರೆಸ್ಟ್ ಇದೆ, ತುಂಬ ನಿಯರೆಸ್ಟ್ ಇದೆ. ಯಾಕಂದರೆ ಗ್ರೇಟರ್ ನಂಬರ್ ತೊಗೊತಿದ್ದೀನಿ. 128ನಲ್ಲಿ ಏನು ಮೈನಸ್ ಮಾಡಿದ್ರೆ 112 ಸಿಗುತ್ತೆ. 112 ಮೈನಸ್ ಮಾಡಬೇಕಂದ್ರೆ ಇದು ಮೈನಸ್ ಮಾಡಬೇಕಾಗುತ್ತೆ. ಸೊ ಹಿಟ್ ಆ್ಯಂಡ್ ಟ್ರಯಲ್ನಲ್ಲಿ 2:7 ಆಗುತ್ತೆ. 4 5 6 7 minus 2:4 equals to 112. So m equals to 7 and n equals to 4 ಆಗುತ್ತೆ. ಇದು ಫಸ್ಟ್ ಪ್ರಾಡಕ್ಟ್ ಹುಡುಕಿದ್ದಾರೆ. ಸೊ m into n equals to 28. ಸೊ ದಿಸ್ ಇಸ್ ದ ಆನ್ಸರ್. ಮೆಥಡ್ 2ಅಲ್ಲಿ ಇದು ಮೆಥಡ್ 1. ಇದು ಮೆಥಡ್ 2ಅಲ್ಲಿ 2:m minus 2:n ಇದೆ ಈಕ್ವಲ್ಸ್ ಟು 112. ಇದು ಮೈನಸ್ ಇರುತ್ತೆ ಅಲ್ಲ, 2:n ಅದನ್ನು ಕಾಮನ್ ತೆಗಿಯೋಣ. 2:m minus n minus 1 ಈಕ್ವಲ್ಸ್ ಟು 112. ಇದು ಪ್ರಾಡಕ್ಟ್ ರೀತಿಯಲ್ಲಾಗಿದೆ. ಸೊ ಇವಾಗ ಮಲ್ಟಿಪ್ಲೈ ಮಾಡಿದರೆ ನಮಗೆ 112 ಸಿಗಬೇಕು. ಫಸ್ಟ್ ಆಫ್ ಆಲ್ 112ಗೆ ಬ್ರೇಕ್ ಮಾಡಿದರೆ 4 so it will be equals to 2 8 3 8 28 into 4 ಆಗುತ್ತೆ. ಸೊ it will be equals to 4 into 7 into 4 ಆಗುತ್ತೆ. ಸೊ it will be 2 ಇದು 2 ಅಂತ ಬರೀಬೋದು, ಇದು 7 2:2. ಸೊ it will be 2:4 into 7. 7 ಹೇಗೆ ಬರಿಬೋದು ಅಂದರೆ 7 equals to 2:3 minus 1 ಅಂದರೆ 8 minus 1 ಅಂತ ಬರಿಬೋದು. 2 ಇದ್ರೊಳಗೆ. ಸೊ it will be equals to 2:n multiplied 2:m minus n minus 1 equals to 112. ಸೊ it will be ಇದನ್ನು ಈಕ್ವೇಟ್ ಮಾಡಿದರೆ ಇದಾಗುತ್ತೆ 2:4 into 2:3 minus 1. ಸೊ ಇವಾಗ n ಕಂಪೇರ್ ಮಾಡಿದರೆ 4 ಆಗುತ್ತೆ. m ಕಂಪೇರ್ ಮಾಡಿದರೆ m minus n equals to 3. ಸೊ m equals to 3 plus n 3 plus 4 ಆಗುತ್ತೆ. ಸೊ ಹೇಗಾದರೂ ಮಾಡಿದರೂ ನಮಗೆ ಆನ್ಸರ್ ಸೇಮೇ ಸಿಗುತ್ತೆ. ಸೊ ನೋಡಿ, ಫಸ್ಟಿಗೆ ಇಲ್ಲೊಂದು ಆನ್ಸರ್ ಸಿಕ್ಕಿದೆ,
equals to 7, m equals to 7, n equals to 4, n equals to 4. ಸೊ ಇದೆಲ್ಲ ಲಾಸ್ಟ್ ಆನ್ಸರ್. ಇದನ್ನು ಮಲ್ಟಿಪ್ಲೈ ಮಾಡಿದರೆ 28 ಆನ್ಸರ್ ಸಿಗುತ್ತೆ, ಏಕೆಂದರೆ 7 ಇಂಟು 4 ಕೇಳಿದ್ದಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಲೈಕ್ ಸಬ್ಸ್ಕ್ರೈಬ್ ಮಾಡಿ.